ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಪ್ರಿಮ್ಸ್ ಅಲ್ಗೋರಿದಮ್ನ ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡ್ತಿದ್ದೀವಿ. ನಿಮ್ಮ ಮುಂದೆ ಅಲ್ಗೋರಿದಮ್ ಇದೆ ಇಲ್ಲೇ. ಸೊ ನಮಗೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ನ ಸ್ಟೆಪ್ ವೈಸ್ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ನಮಗೆ ಏನು ಬೇಕು ಕೊನೆಯಲ್ಲಿ ಅಂದರೆ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ. ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂದರೆ ಪ್ರತಿಯೊಂದು ವರ್ಟೆಕ್ಸ್ಗೂ ಕೂಡ ಕನೆಕ್ಷನ್ ಇರಬೇಕು. ಆದರೆ ನಾವು ಪ್ರತಿಯೊಂದು ವರ್ಟೆಕ್ಸ್ಗೂ ನಾವು ಲೀಸ್ಟ್ ಅಮೌಂಟ್ ಆಫ್ ವೆಯ್ಟನ್ನು ಇಟ್ಕೊಂಡು, ಅಂದರೆ ಎಡ್ಜ್ ವೆಯ್ಟನ್ನು ಇಟ್ಕೊಂಡು ನಾವು ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಮೊದಲನೇ ಸ್ಟೆಪ್ ಅಂದರೆ ರಿಮೂವ್ ಸೆಲ್ಫ್ ಲೂಪ್. ಯಾವುದೇ ಒಂದು ವರ್ಟೆಕ್ಸಲ್ಲಿ ಸೆಲ್ಫ್ ಲೂಪ್ ಇದ್ದರೆ ಅದನ್ನು ನಾವು ಮೊದಲಿಗೆ ರಿಮೂವ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಫ್ಗೆ ಸೆಲ್ಫ್ ಲೂಪ್ ಇದೆ, ಅದನ್ನು ಮೊದಲಿಗೆ ರಿಮೂವ್ ಮಾಡಬೇಕು. ಅದಕ್ಕೆ ಎಷ್ಟೇ ವೆಯ್ಟ್ ಇದ್ರೂ ಕೂಡ ನಾವು ಮೊದಲಿಗೆ ಸೆಲ್ಫ್ ಲೂಪ್ಗಳನ್ನು ರಿಮೂವ್ ಮಾಡ್ಕೋಬೇಕು. ಎರಡನೇ ಸ್ಟೆಪ್ ಬಂದು ರಿಮೂವ್ ಪ್ಯಾರಲಲ್ ಎಡ್ಜಸ್. ಯಾವುದೇ ಎರಡು ವರ್ಟೆಕ್ಸ್ಗಳ ಮಧ್ಯ ಪ್ಯಾರಲಲ್ ಎಡ್ಜಸ್ ಇದ್ದರೆ ನಾವು ಒಂದು ಎಡ್ಜನ್ನು ರಿಮೂವ್ ಮಾಡ್ತೀವಿ. ಅದು ಯಾವುದು ಎಡ್ಜ್ ಅಂದರೆ ಎಡ್ಜ್ ವಿತ್ ಹೈಯೆಸ್ಟ್ ವೆಯ್ಟ್. ಯಾವ ಎಡ್ಜು ಜಾಸ್ತಿ ವೆಯ್ಟ್ ಇರುತ್ತೆ ಆ ಎಡ್ಜನ್ನು ರಿಮೂವ್ ಮಾಡ್ಕೋಬೇಕು, ಅಂದರೆ ಅಳಿಸ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 8 ಮತ್ತು 6, ಬಿ ಇಂದ ಡಿಗೆ 2 ಎಡ್ಜ್ ಇದೆ. ಆ 2 ಎಡ್ಜ್ಗಳಲ್ಲಿ ಒಂದು ಎಡ್ಜಿನ ವೆಯ್ಟ್ 8 ಮತ್ತು ಒಂದು ಎಡ್ಜಿನ ವೆಯ್ಟ್ 6. 8 ಮತ್ತು 6, 8 ಈಸ್ ಗ್ರೇಟರ್ ದೆನ್ 6. ಅದಕ್ಕೋಸ್ಕರ ನಾವು ವೆಯ್ಟ್ 8 ಇರೋ ಎಡ್ಜನ್ನು ನಾವು ರಿಮೂವ್ ಮಾಡ್ಕೊತೀವಿ. ಅದೆಷ್ಟೇ ವೆಯ್ಟ್ ಇರಲಿ ಮೊದಲಿಗೆ ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮೊದಲಿಗೆ ಸ್ಟೆಪ್ 1, ಚೂಸ್ ಎನಿ ಒನ್ ಆರ್ಬಿಟರಿ ವರ್ಟೆಕ್ಸ್ ಆ್ಯಸ್ ರೂಟ್ ನೋಡ್. ಯಾವುದೇ ಒಂದು ಎ ಇರ್ಬೋದು, ಬಿ ಇರ್ಬೋದು, ಯಾವುದಾರ ಒಂದು ವರ್ಟೆಕ್ಸನ್ನು ನಾವು ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಏನ ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಏನ ನಾವು ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇವಾಗ ಏನು ಮಾಡಬೇಕು ಅಂದರೆ ರೂಟ್ ನೋಡಿಂದ ನಾವು ಎಲ್ಲೆಲ್ಲಿಗೆ ಕಡಿಮೆ ವೆಯ್ಟ್ಗಳನ್ನು ಯೂಸ್ ಮಾಡ್ಕೊಂಡು ಹೋಗ್ಬೋದು ಅದನ್ನು ನಾವು ನೋಡಬೇಕಾಗುತ್ತೆ. ಹೇಗೆ? ಏನಾದರೂ ಡೈರೆಕ್ಟೆಡ್ ಗ್ರಾಫ್ ಆಗಿದ್ದರೆ, ಡೈರೆಕ್ಟೆಡ್ ಗ್ರಾಫ್ ಮತ್ತು ಅನ್ಡೈರೆಕ್ಟೆಡ್ ಗ್ರಾಫ್. ಡೈರೆಕ್ಟೆಡ್ ಗ್ರಾಫ್ ಅಂದರೆ ಏನಿಲ್ಲ, ಆ್ಯರೋ ಇರುತ್ತದೆ, ಆ್ಯರೋ ಸಿಂಬಲ್ ಇರುತ್ತೆ. ಇಲ್ಲಿ ಆ್ಯರೋ ಸಿಂಬಲ್ ಇಲ್ಲ ಅಂದರೆ ನಮಗೆ ಕೊಟ್ಟಿರೋದು ಅಂತ ಗ್ರಾಫ್ ಅನ್ಡೈರೆಕ್ಟೆಡ್ ಗ್ರಾಫ್. ಡೈರೆಕ್ಟೆಡ್ ಗ್ರಾಫ್ ಇದ್ದರೆ ನಾವು ಔಟ್ ಗೋಯಿಂಗ್ ಎಡ್ಜಸ್ಸನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಅನ್ಡೈರೆಕ್ಟೆಡ್ ಗ್ರಾಫ್ ಆಗಿದ್ದರೆ ನಾವು ಇನ್ಸಿಡೆಂಟ್ ಎಡ್ಜಸ್ ಅಂದರೆ ಅಕ್ಕಪಕ್ಕದಲ್ಲಿರೋ ಎಡ್ಜಸ್ಸನ್ನು ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನಮಗೆ ಕೊಟ್ಟಿರೋದು ಅನ್ಡೈರೆಕ್ಟೆಡ್ ಗ್ರಾಫ್. ಫಸ್ಟ್ ಇದನ್ನು ಎರೇಸ್ ಮಾಡ್ಕೊತೀನಿ. ಈಗ ಸಾಲ್ವ್ ಮಾಡೋಣ ಪ್ರಾಬ್ಲಮ್ಮ. ಮೊದಲನೇದಾಗಿ ನಾವು ಏನ ರೂಟ್ ನೋಡ್ ಅಂತ ತಗೊಂಡು ಎ ಅಂತ ಬರ್ಕೊಳ್ಳೋಣ. ಸೊಲ್ಯೂಷನ್ ಎ ಅಂತ ಬರ್ಕೊಂಡು ಎ ಇಂದ ನಾನು ಬೇರೆ ವರ್ಟೆಕ್ಸ್ಗಳಿಗೆ ಕಡಿಮೆ ಅಮೌಂಟ್ ಆಫ್ ವೆಯ್ಟಿಂದ ನಾನು ಹೋಗಬೇಕು. ನಾನು ಎ ಇಂದ ಬಿಗೆ ಹೋಗ್ಬೋದು ಅಥವಾ ಸಿಗೆ ಹೋಗ್ಬೋದು. ಫಸ್ಟ್ ನಾನು ಕನ್ಸಿಡರ್ ಮಾಡೋದು ಯಾವ ವರ್ಟೆಕ್ಸ್ ಅಂದರೆ ಯಾವುದಕ್ಕೆ ನಾನು ಹೋಗ್ಬೇಕಾದ್ರೆ ಕಡಿಮೆ ವೆಯ್ಟನ್ನು ನಾನು ಯೂಸ್ ಮಾಡ್ಕೊತೀನಿ, ಆ ವರ್ಟೆಕ್ಸನ್ನು ನಾನು ಕನ್ಸಿಡರ್ ಮಾಡ್ಕೊತೀನಿ. ಇಲ್ಲಿ ಸಿ ಮತ್ತು ಬಿನ ಕನ್ಸಿಡರ್ ಮಾಡಿಕೊಂಡ್ರೆ ಸಿಗೆ 8 ಬೇಕಾಗಿದೆ, ಬಿಗೆ ವೆಯ್ಟ್ 7. ಅದಕ್ಕೋಸ್ಕರ ನಾನು ಬಿನ ಕನ್ಸಿಡರ್ ಮಾಡ್ಕೊತೀನಿ ವಿತ್ ವೆಯ್ಟ್ 7. ಇವಾಗ ನಾನು ಬರೀ ಬಿ ಮಾತ್ರ ಕನ್ಸಿಡರ್ ಮಾಡೋಂಗಿಲ್ಲ, ಏನೂ ಕೂಡ ನೋಡಬೇಕಾಗತ್ತೆ. ಎ ಇಂದ ನಾನು ಕಡಿಮೆ ಕಾಸ್ಟಲ್ಲಿ ಎಲ್ಲಿಗಾರೋ ಹೋಗ್ಬೋದಾ, ಬಿ ಇಂದ ಕಡಿಮೆ ಕಾಸ್ಟಲ್ಲಿ ನಾನು ಎಲ್ಲಿಗಾರೋ ಹೋಗ್ಬೋದಾ. ಇಲ್ಲಿ ನೋಡ್ತಿದ್ರೆ ನಾನು ಬಿ ಇಂದ ಕಡಿಮೆ ಕಾಸ್ಟಲ್ಲಿ ಹೋಗ್ಬೋದು. ಯಾಕಂದರೆ ಎ ಇಂದ ಸಿಗೆ 8 ಇದೆ, ಆದರೆ ಬಿ ಇಂದ ಸಿಗೆ ನನಗೆ 3 ಇದೆ. ಸೊ ನಾನು ಬಿ ಇಂದ ಸಿಗೆ ಬರ್ತೀನಿ ವಿತ್ ಮಿನಿಮಮ್ ವೆಯ್ಟ್ 3.
ಈಗ ನಾನು ಬಿಯಿಂದನೂ ನೋಡಬೇಕಾಗುತ್ತೆ, ಸಿಯಿಂದನೂ ನೋಡಬೇಕಾಗುತ್ತೆ. ಬಿಯಿಂದ ನಾನು ಡೈರೆಕ್ಟ್ ಡಿಗೆ ಹೋಗ್ಬೋದು ವಿತ್ 6, ಸಿಯಿಂದ ನಾನು ಡಿಗೆ ಹೋಗ್ಬೋದು ವಿತ್ 4, ಸಿಯಿಂದ ಇಗೆ ಹೋಗ್ಬೋದು ವಿತ್ 3. ಇಲ್ಲಿ ಮಿನಿಮಮ್ ಇರೋದು 3, ಅದರಿಂದ ನಾನು ಸಿಯಿಂದ ಇಗೆ ಫಸ್ಟ್ ಹೋಗ್ತೀನಿ. ಕಾಸ್ಟ್ ಎಷ್ಟು ಅದಕ್ಕೆ? 3. 3 ಯೂಸ್ ಮಾಡಿಕೊಂಡು ನಾನು ಈಸಿಯಾಗಿ ಹೀಗೆ ಹೋಗ್ತೀನಿ. ಹೀಗೆ ಹೋದ್ಮೇಲೆ ನಾನು ಇಯಿಂದ ಎಲ್ಲಿಗೆ ಹೋಗ್ಬೋದು? ಇಯಿಂದ ನಾನು ಡಿಗೆ ಹೋಗ್ಬೋದು, ಮತ್ತು ಇಯಿಂದ ಎಫ್ಗೆ ಹೋಗ್ಬೋದು, ಮತ್ತು ಸಿಗೆ ಹೋಗ್ಬೋದು. ಆದರೆ ಸಿ ನಾನು ಆಲ್ರೆಡಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಯಿಂದ ಎಫ್ಗೆ 3 ಇದೆ ನಮ್ಮಲ್ಲಿ. ಆದರೆ ನಾವು ಇಯಿಂದ ಡಿಗೆ 2 ಇದೆ. ಫಸ್ಟ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಯಾವ ಎಡ್ಜಲ್ಲಿ ವೆಯ್ಟ್ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಇಯಿಂದ ಡಿಗೆ ಹೋಗ್ತಿದ್ದೀನಿ ವಿತ್ ಮಿನಿಮಮ್ ಕಾಸ್ಟ್ 2. ಈಗ ನನಗೆ ಉಳಿದಿರೋದು ಒಂದೇ ಒಂದು ವರ್ಟೆಕ್ಸ್, ಎಫ್ ಮಾತ್ರ ಉಳ್ಕೊಂಡಿದೆ. ಎಫ್ಗೆ ನಾನು ಬರಬೇಕಂದ್ರೆ ನನಗೆ ಎಲ್ಲೆಲ್ಲಿಂದ ಬರ್ಬೋದು? ಡಿಯಿಂದ ಎಫ್ ಬರ್ಬೋದು, ಇಲ್ಲ ಇಯಿಂದ ಎಫ್ ಬರ್ಬೋದು. ಡಿಯಿಂದ ಎಫ್ಗೆ 5 ಇದೆ, ಆದರೆ ಇಯಿಂದ ಎಫ್ಗೆ ಕೇವಲ 3 ಇದೆ. ಅದಕ್ಕೆ ನಾನು ಕನ್ಸಿಡರ್ ಮಾಡೋವಂಥ ಪಾತ್ ಯಾವುದು? ಇಯಿಂದ ಎಫ್ ಎಷ್ಟು ಮಿನಿಮಮ್ ಎಡ್ಜು? ವೆಯ್ಟ್ 3. ಟೋಟಲ್ ನಮಗೆ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀನ ವೆಯ್ಟ್ ಎಷ್ಟು ಬಂತು? 7 + 3 + 3 + 2 + 3 ಎಷ್ಟು? 3 3 6 9 11 18 ಬಂತು ನಮಗೆ. ಟೋಟಲ್ ಮಿನಿಮಮ್ ಕಾಸ್ಟ್ ಎಷ್ಟು ಬಂತು? 18 ಬಂತು. ಹೀಗೆ ಪ್ರತಿಯೊಂದು ಪ್ರಾಬ್ಲಮ್ನು ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.